ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡು ರಾಜಕಾರಣದ ಭರವಸೆಯ ಬೆಳಕಾಗಿದ್ದಂಥ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದು, ಅನಂತರ ವಿ ದ ಲೀಡರ್ಸ್ ಅನ್ನುವಂಥ ಮೂಮೆಂಟ್ ಅನ್ನು ಹುಟ್ಟು ಹಾಕಿದ್ದು, ಹಾಗೆ ಮುಂದಿನ ದಿನಗಳಲ್ಲಿ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕೆ ಅಣ್ಣಾಮಲೈ ಹೊರಟಿರುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈ ನಡುವೆ ಅಣ್ಣಾಮಲೈ ಬಿಜೆಪಿ ಬಿಟ್ಟರೂ ಕೂಡ ಅವರು ಹಿಂದುತ್ವವನ್ನು ಬಿಡೋದಿಲ್ಲ, ರಾಷ್ಟ್ರೀಯವಾದವನ್ನು ಬಿಡೋದಿಲ್ಲ. ಅವರೊಬ್ಬ ರಾಷ್ಟ್ರೀಯವಾದಿಯಾಗಿ ಜೊತೆಗೆ ಹಿಂದುತ್ವವನ್ನು ಇಟ್ಟುಕೊಂಡು ಮುಂದಿನ ರಾಜಕಾರಣವನ್ನು ತಮಿಳುನಾಡಿನಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಅಣ್ಣಾಮಲೈ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಕೆಲವರು ಅಣ್ಣಾಮಲೈರನ್ನ ಬಿಜೆಪಿಯ ಬಿ ಟೀಮ್, ಬಿಜೆಪಿಯವರೇ ಅಣ್ಣಾಮಲೈಗೆ ಹೊಸ ಮುಖವಾಡವನ್ನು ಹಾಕಿ ಚುನಾವಣಾ ಅಖಾಡಕ್ಕೆ ಕಳುಹಿಸ್ತಾ ಇದ್ದಾರೆ, ಇದೆಲ್ಲ ಬಿಜೆಪಿಯ ನಾಟಕ ಅಂತ ಕೆಲವರು ಹೇಳ್ತಾ ಇದ್ರು. ಬಿಜೆಪಿಯವರೂ ಕೂಡ ಅಣ್ಣಾಮಲೈರನ್ನ ಸಮರ್ಥಿಸಿಕೊಳ್ತಾ ಇದ್ರು. ಅವರು ಹೊರಗೆ ಹೋಗಿರಬಹುದು, ಆದರೆ ಅವರ ಸಪೋರ್ಟ್ ಏನಿದ್ರು ಕೂಡ ಬಿಜೆಪಿಗೆ ಅಂತ. ಆದರೆ ಅಣ್ಣಾಮಲೈ ಸ್ಟ್ಯಾಂಡ್ ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದುತ್ವದ ವಿಚಾರದಲ್ಲಿ ಇದು ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ. ಧರ್ಮ ಮತ್ತು ಜಾತಿಯ ರಾಜಕಾರಣಕ್ಕೆ ನಾನು ಟೋಟಲಿ ಎಳ್ಳು ನೀರು ಬಿಟ್ಟಾಗಿದೆ ಅಂತ ಅಣ್ಣಾಮಲೈ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಏನಿದು ತಂತ್ರಗಾರಿಕೆ? ಇದರ ಜೊತೆಗೆ ದೇವಸ್ಥಾನದ ಭೂಮಿಯ ವಿಚಾರದಲ್ಲಿ ವಿಜಯ್ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿತ್ತು. ಅದಕ್ಕೂ ಕೂಡ ಅಣ್ಣಾಮಲೈ ಬೆಂಬಲ ಕೊಟ್ಟಿದ್ದಾರೆ. ವಿಜಯ್ ಏನು ತಪ್ಪೇ ಮಾಡಿಲ್ಲ ಅಂತ ಬಿಜೆಪಿಯ ಸ್ಟ್ಯಾಂಡ್ಗೆ ವಿರುದ್ಧವಾಗಿ ಅಣ್ಣಾಮಲೈ ನಿರ್ಧಾರ ಕೈಗೊಂಡಿದ್ದಾರೆ. ಅಣ್ಣಾಮಲೈ ರಾಜಕೀಯವಾಗಿ ಕಂಪ್ಲೀಟ್ ಆಗಿ ತನ್ನ ಸಿದ್ಧಾಂತವನ್ನೇ ಬದಲಿಸಿಕೊಂಡ್ರ? ಅಣ್ಣಾಮಲೈಯವರ ಹೊಸ ತಂತ್ರಗಾರಿಕೆ ಏನು? ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆಯಲ್ಲ, ಇದು ಇಡೀ ದೇಶಕ್ಕೆ ಒಂದು ಶಾಕ್ ಕೊಟ್ಟಂತಹ ಚುನಾವಣೆ. ರಾಜಕೀಯವಾಗಿ ಇನ್ನು ಹುಟ್ಟಿ ಕಣ್ಣು ಬಿಡ್ತಾ ಇದ್ದಂತಹ ವಿಜಯ್ ಅತ್ಯಂತ ವೇಗವಾಗಿ ಅಧಿಕಾರದ ಗದ್ದುಗೆ ಏರಿದ್ರು. ತನ್ನ ಮೊದಲ ಚುನಾವಣೆಯಲ್ಲೇ ಮುಖ್ಯಮಂತ್ರಿ ಕೂಡ ಆದ್ರು. ಕೆಲವೇ ದಿನಗಳ ಹಿಂದೆ ಹೆಸರೇ ಕೇಳಿರದಂಥ ಅಭ್ಯರ್ಥಿಗಳೆಲ್ಲ MLAಗಳಾದರೂ ಈಗ ಕೆಲವರು ಮಂತ್ರಿಗಳು ಕೂಡ ಆಗಿದ್ದಾರೆ. ಅಂದ್ರೆ ತಮಿಳುನಾಡಿನ ರಾಜಕಾರಣ ಟೋಟಲಿ ಶಿಫ್ಟ್ ಆಗಿದೆ. ಈ ಫಲಿತಾಂಶ ಸಹಜವಾಗಿ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಅಣ್ಣಾಮಲೈಗೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಗೊಳಿಸಿತ್ತು. ಹೀಗಾಗಿ ಅಣ್ಣಾಮಲೈ ತೀರ್ಮಾನ ಮಾಡಿದ್ರು, ಈ ಬಿಜೆಪಿಯಲ್ಲೇ ಇದ್ರೆ ನಾನು ರಾಜಕೀಯವಾಗಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬಿಜೆಪಿಯ ರಾಷ್ಟ್ರಮಟ್ಟದ ಧೋರಣೆಗಳಿದೆಯಲ್ಲ, ಇದು ತಮಿಳುನಾಡಿನ ಲೋಕಲ್ ಲೆವೆಲ್ನಲ್ಲಿ ಹೊಂದಿಕೆ ಆಗೋದಿಲ್ಲ, ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ಮುಖ್ಯವಾಗಿ ತಮಿಳುನಾಡಿನಲ್ಲಿರುವಂತಹ ತಮಿಳು ಅಸ್ಮಿತೆಯ ರಾಜಕಾರಣವನ್ನ ಬಿಜೆಪಿಯವರು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಅದನ್ನು ಅರ್ಥ ಮಾಡಿಸೋದಕ್ಕೂ ಕೂಡ ನನಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಾನು ಬಿಜೆಪಿಯನ್ನ ಬಿಟ್ಟು ಹೊಸ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕುವಂತಹದ್ದೇ ಸೂಕ್ತ. ಇದು ನನಗೆ 2031ರ ಚುನಾವಣೆಯಲ್ಲಿ ಒಂದು ದೊಡ್ಡ ಯಶಸ್ಸು ಕೊಡಬಹುದು ಅಂತ ಅಣ್ಣಾಮಲೈಗೆ ಅನ್ನಿಸ್ತು. ಅದಕ್ಕೋಸ್ಕರವಾಗಿ ಅವರು ವಿ ದ ಲೀಡರ್ಸ್ ಮೂವ್ಮೆಂಟ್ ಅನ್ನು ಹುಟ್ಟುಹಾಕಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ರು. ಬಿಜೆಪಿಯನ್ನ ಬಿಡುತ್ತಿದ್ದ ಹಾಗೆ ಅವರೊಂದು ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ಅವರೆಲ್ಲೂ ಕೂಡ ನಾನು ಹಿಂದುತ್ವದ ವಿರುದ್ಧವಾಗಿ ರಾಜಕಾರಣ ಮಾಡ್ತೀನಿ ಅಥವಾ ಧರ್ಮ ನಿರಪೇಕ್ಷವಾದಂತಹ ರಾಜಕಾರಣ ಮಾಡ್ತೀನಿ, ಕೇವಲ ತಮಿಳು ಅಸ್ಮಿತೆಯ ರಾಜಕಾರಣವನ್ನ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ರಾಷ್ಟ್ರವಾದದ ಚಿಂತನೆಯಲ್ಲೇ ತಮಿಳುನಾಡಿನಲ್ಲಿ ರಾಜಕೀಯವನ್ನ ಮಾಡ್ತೀನಿ ಎನ್ನುವಂತಹ ಸುಳಿವನ್ನ ಅಣ್ಣಾಮಲೈ ಕೊಟ್ಟಿದ್ರು. ಹೀಗಾಗಿ ಕೆಲವರು ಏನಂದುಕೊಂಡ್ರು ಅಂತಂದ್ರೆ ಅಣ್ಣಾಮಲೈ ಬಿಜೆಪಿಯ ಬಿ ಟೀಮ್ ಆಗಿಯೇ ಗುರುತಿಸಿಕೊಳ್ತಾರೆ, ಬಿಜೆಪಿಯ ತತ್ವ ಸಿದ್ಧಾಂತಗಳಿಗೆ ಅವರು ಜೋತು ಬಿದ್ದಿರ್ತಾರೆ ಅಂತ. ಆದರೆ ಇಷ್ಟು ದಿನ ಅಣ್ಣಾಮಲೈ ಆ ರೀತಿಯ ಆರೋಪಗಳಿಗೆ ಎಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ಹೋಗಿರಲಿಲ್ಲ. ಈ ಹಿಂದೆ ಬಿಜೆಪಿಯನ್ನ ಬಿಡುತ್ತಿದ್ದ ಹಾಗೆ ಅವರೊಂದು ಸ್ಪಷ್ಟಪಡಿಸಿದ್ರು, ಇನ್ಮುಂದೆ ತಮಿಳುನಾಡಿನಲ್ಲಿ DMK ಹೇಗೋ, ಅಣ್ಣಾ DMK ಹೇಗೋ ಅಥವಾ TVK ಹೇಗೋ ಅದೇ ರೀತಿಯಾಗಿ ಬಿಜೆಪಿ ನನಗೇನು ಸ್ಪೆಷಲ್ ಅಲ್ಲ, ಬಿಜೆಪಿಯ ವಿರುದ್ಧವೂ ಕೂಡ ನಾನು ರಾಜಕಾರಣ ಮಾಡ್ತೀನಿ ಅಂತ ಅಣ್ಣಾಮಲೈ ಹೇಳಿದ್ರು. ಆದರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಾಮಲೈ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಅಣ್ಣಾಮಲೈ ಅಮಿತ್ ಶಾ ಅವರ ಆದ್ಮಿ, ಯಾವ ಕಾರಣಕ್ಕೂ ಕೂಡ ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಅವರು ಬಿಡೋದಿಲ್ಲ ಅಂತ. ಆದರೆ ಈಗ ಇದಕ್ಕೆ ಅಣ್ಣಾಮಲೈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರು ಸಮೀಪದ ಪೊಲಚ್ಚಿ ಎಂಬಲ್ಲಿ ಅಣ್ಣಾಮಲೈ ಒಂದು ರ್ಯಾಲಿಯನ್ನ ಮಾಡ್ತಾರೆ. ಇದು ಅವರು ಬಿಜೆಪಿ ಬಿಟ್ಟ ಬಳಿಕ ಮಾಡಿದಂತಹ ದೊಡ್ಡ ಸಾರ್ವಜನಿಕ ಸಭೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು. ಅಣ್ಣಾಮಲೈ ಒಬ್ಬ ಶಕ್ತಿ ಅನ್ನೋದನ್ನ ಈ ಸಮಾವೇಶದ ಮೂಲಕ ಅವರು ಸಾಬೀತುಪಡಿಸಿದ್ರು. ಯಾಕೆಂತಂದ್ರೆ ಬಿಜೆಪಿ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಸಭೆ ಮಾಡೋದು ಬೇರೆ, ಜನರನ್ನ ಸೇರಿಸುವಂತಹದ್ದು ಬೇರೆ. ಯಾಕೆಂದ್ರೆ ಆಗ ಸಂಪನ್ಮೂಲಗಳಿರುತ್ತೆ, ಬಿಜೆಪಿಯ ಒಂದು ವ್ಯವಸ್ಥೆ ಇರುತ್ತೆ, ಅದಕ್ಕೆ ಬೇಕಾದಂತಹ ಕೇಡರ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಆದ್ರೆ ಬಿಜೆಪಿ ಬಿಟ್ಟ ಬಳಿಕ ಅಣ್ಣಾಮಲೈ ಏಕಾಂಗಿ ಆಗಿದ್ದಾರೆ. ಹೊಸ ವ್ಯವಸ್ಥೆಯನ್ನ ಹುಟ್ಟು ಹಾಕೋದಕ್ಕೆ ಪರಿಶ್ರಮ ಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರೊಂದು ರ್ಯಾಲಿಯನ್ನ ಮಾಡ್ತಾರೆ. ಆ ರ್ಯಾಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ತನ್ನ ಭವಿಷ್ಯದ ರಾಜಕೀಯದ ಒಂದಷ್ಟು ವಿಚಾರಗಳನ್ನು ಜನರಿಗೆ ಸ್ಪಷ್ಟಪಡಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಅವರು ಹಿಂದೂ ಧರ್ಮದ ಬಗ್ಗೆ ಆಡದಂತಹ ಮಾತುಗಳು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಧರ್ಮ ಇದೆಯಲ್ಲ, ಅದು ಅತ್ಯಂತ ಪವಿತ್ರ ಮತ್ತು ಗೌರವಯುತವಾಗಿರುತ್ತೆ. ಅದು ಅವರ ವ್ಯಕ್ತಿಯ ಖಾಸಗಿ ಜೀವನದ ಒಂದು ಭಾಗ.
ನಾನೊಬ್ಬ ಹಿಂದೂ, ನಾನು ವಿಭೂತಿಯನ್ನು ಹಚ್ಕೊಳ್ತೀನಿ, ಹಣೆಯಲ್ಲಿ ಕುಂಕುಮವನ್ನ ಕೂಡ ಧರಿಸ್ತೀನಿ. ಆದ್ರೆ ನಾನು ಯಾವಾಗ ಮನೆಯಿಂದ ಹೊರಗೆ ಬರ್ತೀನೋ ನನ್ನೆಲ್ಲ ಜಾತಿ ಧರ್ಮ ಎಲ್ಲವುದನ್ನ ಮನೆಯೊಳಗೆ ಬಿಟ್ಟು ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಬಂದು ನಿಲ್ತೀನಿ. ಪ್ರತಿಯೊಂದು ಸಂದರ್ಭದಲ್ಲಿ ಧರ್ಮವನ್ನ ಪ್ರದರ್ಶಿಸುವಂತಹ ಅವಶ್ಯಕತೆ ಇಲ್ಲ. ನಿಜವಾದ ಹಿಂದುತ್ವ ಅಂತಂದ್ರೆ ಯಾವುದೇ ರೀತಿಯಲ್ಲೂ ಭೇದ ಭಾವ ಮಾಡದೇ ಇರುವಂತಹದ್ದು, ಸರ್ವರನ್ನೂ ಸಮನಾಗಿ ನೋಡುವಂತಹದ್ದೇ ಹಿಂದುತ್ವದ ಮೂಲ ತತ್ವಶಾಸ್ತ್ರ. ಇದು ನನ್ನ ತತ್ವವಾಗಿದೆ. ನಾನೆಂದೂ ಕೂಡ ಜಾತಿ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡೋದಿಲ್ಲ. ಈ ಜಾತಿ ಧರ್ಮದ ಆಧಾರಿತ ರಾಜಕಾರಣ ಸಾಕಾಗಿ ಹೋಗ್ಬಿಟ್ಟಿದೆ. ಹೀಗಂತ ಅಣ್ಣಾಮಲೈ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಆ ರ್ಯಾಲಿಯಲ್ಲಿ ಮಾತನಾಡ್ತಾರೆ. ಇದರ ಜೊತೆಗೆ ಅಣ್ಣಾಮಲೈ ಕೆಲವೊಂದಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸ್ತಾರೆ. ರಾಷ್ಟ್ರೀಯವಾದದ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ನಾನೊಬ್ಬ ಹೆಮ್ಮೆಯ ಭಾರತೀಯ, ಜೊತೆಗೆ ಹೆಮ್ಮೆಯ ತಮಿಳಿಗನೂ ಕೂಡ ಹೌದು. ತಮಿಳುನಾಡು ದೇಶದಲ್ಲೇ ಅತ್ಯುತ್ತಮ ರಾಜ್ಯವಾಗಬೇಕು ಎಂಬುದು ನನ್ನ ಕನಸು. ಹೆಮ್ಮೆಯ ತಮಿಳಿಗನಾಗಿರುವಂತಹ ವ್ಯಕ್ತಿ ಭಾರತ ವಿರೋಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಹೇಳುವ ಮೂಲಕ ಅಣ್ಣಾಮಲೈ ಈ ಹಿಂದೆ ದ್ರಾವಿಡ ಪಕ್ಷಗಳು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದ್ವಲ್ಲ, ಆ ರೀತಿಯ ರಾಜಕಾರಣ ನಾನು ಮಾಡೋದಿಲ್ಲ. ಹಾಗಂತ ಬಿಜೆಪಿಯ ಹಿಂದುತ್ವದ ರಾಜಕಾರಣವನ್ನು ಕೂಡ ನನ್ನ ಮುಂದಿನ ಪಕ್ಷದಲ್ಲಿ ಮುಂದುವರೆಸೋದಿಲ್ಲ. ಈ ಸುಳಿವನ್ನ ಅಣ್ಣಾಮಲೈ ಕೊಟ್ಟಿದ್ದಾರೆ. ಇದನ್ನು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? ಹಾಗಾದ್ರೆ ಅಣ್ಣಾಮಲೈ ಹಿಂದುತ್ವವನ್ನ ಬಿಟ್ರಾ ಕೇಳಿದ್ರೆ, ಅಣ್ಣಾಮಲೈ ಅವರ ಭಾಷಣವನ್ನ ನಾನು ಕೂಡ ಕೇಳಿಸ್ಕೊಂಡೆ. ಆದ್ರೆ ಆ ಇಡೀ ಭಾಷಣದಲ್ಲಿ ಅವರೆಲ್ಲೂ ಕೂಡ ಹಿಂದೂ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅಂತ ಅನ್ನಿಸಿಲ್ಲ. ಆದ್ರೆ ಒಂದು ವ್ಯತ್ಯಾಸವಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೇನು ಕೇಳಿದ್ರೆ, ಅಣ್ಣಾಮಲೈ ಇನ್ನು ಮುಂದೆ ಬಿಜೆಪಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಹಾರ್ಡ್ ಕೋರ್ ಹಿಂದುತ್ವವಾದಿಯಾಗಿದ್ರಲ್ಲ, ಆ ರೀತಿಯಾಗಿರೋದಿಲ್ಲ. ಈಗೇನು ಸಾಫ್ಟ್ ಹಿಂದುತ್ವ ಅಂತ ಮಾಧ್ಯಮಗಳು ಕರೀತವಲ್ಲ, ಆ ರೀತಿಯಾದಂತಹ ತತ್ವವನ್ನು ಅನುಸರಿಸೋದಕ್ಕೆ ಅಣ್ಣಾಮಲೈ ಮುಂದಾಗ್ತಾ ಇದ್ದಾರೆ. ಇದು ಅಣ್ಣಾಮಲೈ ಅವರ ಮೊದಲ ರ್ಯಾಲಿಯಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದಕ್ಕೇನು ಕಾರಣ ಇರಬಹುದು? ಅಣ್ಣಾಮಲೈ ಈ ಹಿಂದೆ ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಸಮರ್ಥಿಸಿಕೊಳ್ತಾ ಇದ್ರು. ಏನೋ ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ವ್ಯಕ್ತಿಯಲ್ಲ. ಅವರ ಬಳಿಯಲ್ಲಿ ಅಧ್ಯಯನ ಇತ್ತು, ಇತಿಹಾಸ ಪರಂಪರೆ ಇದೆಲ್ಲದರ ಬಗ್ಗೆ ಬಹಳ ತಿಳಿದುಕೊಂಡು ಮಾತನಾಡ್ತಾ ಇದ್ರು. ಅಂತಹ ವ್ಯಕ್ತಿ ಈಗ ದಿಢೀರಂತ ಒಬ್ಬ ಸೆಕ್ಯುಲರ್ ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ, ಇಲ್ಲಿ ಅಣ್ಣಾಮಲೈಗೆ ಎರಡು ರೀತಿಯ ಸಮಸ್ಯೆಗಳಿದಾವೆ. ಮೊದಲನೇದಾಗಿ, ಈ ಹಾರ್ಡ್ ಕೋರ್ ಹಿಂದುತ್ವದ ಪಾಲಿಟಿಕ್ಸ್ ಅನ್ನ ತಮಿಳಿಗರು ಒಪ್ಕೊಳ್ಳೋದೇ ಇಲ್ಲ. ಈ ಹಾರ್ಡ್ ಕೋರ್ ಹಿಂದುತ್ವದ ಪಾಲಿಟಿಕ್ಸ್ ಎಲ್ಲಿ ವರ್ಕೌಟ್ ಆಗುತ್ತೆ ಕೇಳಿದ್ರೆ, ಎಲ್ಲಿ ಪ್ರಬಲವಾಗಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ರೀತಿಯಲ್ಲಿ ಸಮಾಜದಲ್ಲಿ ಸ್ವಲ್ಪ ಘರ್ಷಣೆಗಳಿರುತ್ತೋ, ಈಗ ಉದಾಹರಣೆಗೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಇಲ್ಲೆಲ್ಲ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಲ್ಲಿ ಹಿಂದುತ್ವ, ಹಿಂದೂಗಳ ರಕ್ಷಣೆ, ಹಿಂದೂಗಳ ಹಕ್ಕಿಗೋಸ್ಕರವಾಗಿ ಹೋರಾಟ, ಈ ರೀತಿಯ ರಾಜಕಾರಣವನ್ನು ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಅದೇ ತಮಿಳುನಾಡಿನಲ್ಲಿ ಮುಸ್ಲಿಮರ ಪ್ರಭಾವವೇ ಕಡಿಮೆ ಇದೆ. ಅಲ್ಲಿಗೆ ಇತಿಹಾಸದಲ್ಲಿ ಈ ಮುಸ್ಲಿಂ ದಾಳಿಕೋರರಿಂದ ಯಾವುದೇ ದಾಳಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಹೀಗಾಗಿ ಹಿಂದುತ್ವದ ರಾಜಕಾರಣಕ್ಕೆ ತಮಿಳುನಾಡಿನಲ್ಲಿ ಒಂದು ನೆಲೆಯೇ ಸಿಕ್ಕಿಲ್ಲ. ಆದ್ರೆ ಅಲ್ಲಿನ ರಾಜಕಾರಣದ ಮೇಲೆ ಕ್ರಿಶ್ಚಿಯಾನಿಟಿಯ ಪ್ರಭಾವ ಜಾಸ್ತಿ ಇದೆ. ತಮಿಳುನಾಡಿನಲ್ಲಿ ಮತಾಂತರದ ಪ್ರಕರಣಗಳು ಕೂಡ ಜಾಸ್ತಿ ಇದಾವೆ. ಆದ್ರೆ ಅದರ ವಿರುದ್ಧ ರಾಜಕಾರಣ ಮಾಡಿದ್ರೂ ಕೂಡ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಹೀಗಾಗಿ ಅಣ್ಣಾಮಲೈ ಅವರು ಈ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದಕ್ಕಿಂತಲೂ ಮುಖ್ಯವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಅಣ್ಣಾಮಲೈ ಏನೇ ಸರ್ಕಸ್ ಮಾಡಿದ್ರೂ ಕೂಡ ಅವರು ಬಿಜೆಪಿಯ ನೆರಳಿನಿಂದ ಹೊರಬರೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಇದೆ. ಅವರನ್ನ ತಮಿಳುನಾಡಿನ ಬೇರೆ ರಾಜಕೀಯ ಪಕ್ಷಗಳು ಕೂಡ ಬಿಜೆಪಿಯ ಬಿ ಟೀಮ್ ಅಂತ ಬಿಂಬಿಸೋದಕ್ಕೆ ಯತ್ನ ಮಾಡ್ತವೆ. ಬಿಜೆಪಿಯ ಕಾರ್ಯಕರ್ತರು ಕೂಡ ಅಷ್ಟೇ. ಅಣ್ಣಾಮಲೈ ಯಾವತ್ತಿದ್ರೂ ಕೂಡ ನಮ್ಮವರೇ, ಅವರ ಹಿಂದೆ ಅಮಿತ್ ಶಾ ಇದ್ದಾರೆ, ಮೋದಿ ಇದ್ದಾರೆ. ಅಣ್ಣಾಮಲೈ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ಬಿಜೆಪಿಯ ಪ್ಲಾನ್. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಚರ್ಚೆ ಮಾಡ್ತಾರೆ. ಹೀಗಾಗಿ ಅಣ್ಣಾಮಲೈ ಇದರಿಂದ ಹೊರಗೆ ಬರೋದಿದೆಯಲ್ಲ, ಇದು ಬಹಳ ಕಷ್ಟ ಇದೆ. ಅದಕ್ಕೋಸ್ಕರವಾಗಿ ಈ ಬಿಜೆಪಿಯ ತತ್ವ ಸಿದ್ಧಾಂತದಿಂದ ಸ್ವಲ್ಪ ಹೊರಬಂದು ಯೋಚಿಸೋದಕ್ಕೆ ಅಣ್ಣಾಮಲೈ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಈ ಕಾರಣದಿಂದಾಗಿಯೇ ಅಣ್ಣಾಮಲೈ ಬಾಯಲ್ಲಿ ಈ ಮಾತು ಬಂದಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ನಾನು ಯಾವತ್ತೂ ಕೂಡ ಧರ್ಮ ರಾಜಕಾರಣ ಮಾಡೋದಿಲ್ಲ, ನಾನೊಬ್ಬ ಹಿಂದೂ ಆಗಿದ್ರೂ ಕೂಡ ಅದು ನನ್ನ ಮನೆಗೆ ಸೀಮಿತವಾಗಿರುತ್ತೆ, ಈ ರೀತಿಯ ಟೋನ್ನಲ್ಲಿ ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದಿಷ್ಟೇ ಅಲ್ಲ, ಈಗ ಅಣ್ಣಾಮಲೈ ಅವರು ಟಿವಿಕೆ ಸರ್ಕಾರದ ವಿರುದ್ಧವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಸದ್ಯ ಡ್ರಗ್ಸ್ ವಿರುದ್ಧ ಅಭಿಯಾನವನ್ನು ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಈ ರ್ಯಾಲಿಯನ್ನ ಮಾಡಿದ್ದು. ಆದರೆ ಆ ಸಂದರ್ಭದಲ್ಲಿ ಅಣ್ಣಾಮಲೈ ಹೇಳ್ತಾರೆ, ಈ ರ್ಯಾಲಿ ಇರಬಹುದು ಅಥವಾ ಈ ಹೋರಾಟ ಇರಬಹುದು, ಇದು ಕೇವಲ ಡ್ರಗ್ಸ್ ವಿರುದ್ಧವಾಗಿಯೇ ಹೊರತು ಸರ್ಕಾರದ ವಿರುದ್ಧ ಅಲ್ಲ. ನಾವು ಯಾವುದೇ ಸರ್ಕಾರದ ವಿರುದ್ಧವಾಗಿಯೂ ಕೂಡ ಇಲ್ಲ. ಹೀಗೆ ಅಣ್ಣಾಮಲೈ ಅಚ್ಚರಿಯ ರೀತಿಯಲ್ಲಿ ವಿಜಯ್ ಸರ್ಕಾರದ ವಿರುದ್ಧವೂ ಕೂಡ ಮೃದು ಧೋರಣೆಯನ್ನ ತಾಳಿದ್ದಾರೆ. ಇದರ ಜೊತೆಗೆ ಹಿಂದೂ ದೇವಸ್ಥಾನಗಳ ಭೂಮಿಯ ವಿಚಾರದಲ್ಲಿ ವಿಜಯ್ ಸರ್ಕಾರ ಕೈಗೊಂಡಂತಹ ತೀರ್ಮಾನಕ್ಕೆ ಅಣ್ಣಾಮಲೈ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಇದು ಒಂದು ಹಂತದಲ್ಲಿ ಬಿಜೆಪಿಯ ನಿಲುವಿಗೆ ತದ್ವಿರುದ್ಧವಾಗಿದೆ. ಅದೇನು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ತಮಿಳುನಾಡಿನ ಕರೂರ್ ಇದೆಯಲ್ಲ, ಈ ಹಿಂದೆ ವಿಜಯ್ ರ್ಯಾಲಿ ವೇಳೆ ಕಾಲ್ತುಳಿತ ಆಗಿತ್ತಲ್ಲ, ಆ ಪ್ರದೇಶದಲ್ಲಿ ಒಟ್ಟು 3085 ಎಕರೆ ಭೂಮಿಯನ್ನ ವಿಜಯ್ ಸರ್ಕಾರ ನೋಂದಣಿ ನಿಷೇಧ ಪಟ್ಟಿಯಿಂದ ತೆಗೆದುಹಾಕಿದೆ.
ಸದ್ಯ ಈ ವಿಚಾರದಲ್ಲಿ ಬಹಳ ದೊಡ್ಡ ರಾಜಕೀಯ ಕೆಸರೆರಚಾಟ ಆರಂಭಗೊಂಡಿದೆ. ಯಾಕೆ ಕೇಳಿದ್ರೆ ಈ ಭೂಮಿ ಇದೆಯಲ್ಲ 3085 ಎಕರೆ, ಇದು ಇನಾಮ್ ಭೂಮಿ. ಸ್ವತಂತ್ರ ಪೂರ್ವದಲ್ಲೇ ಈ ಭೂಮಿಯನ್ನ ದೇವಸ್ಥಾನಕ್ಕೆ ನೀಡಲಾಗಿತ್ತು. ಈ 3085 ಎಕರೆ ಪ್ರದೇಶ ಏನಿದೆ ಇದು 4 ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಭೂಮಿಯಾಗಿತ್ತು. ಇದೇ ಕಾರಣದಿಂದಾಗಿ ಈ ಇಷ್ಟೂ ಭೂಮಿಯನ್ನ ನೋಂದಣಿ ನಿಷೇಧ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಈ ವಿಚಾರ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ನಮ್ಮಲ್ಲೂ ಕೂಡ ಕೆಲ ದೇವಸ್ಥಾನಗಳಿಗೆ ಇನಾಮ್ ಭೂಮಿ ಇರ್ತಾ ಇತ್ತು. ಈ ರಾಜರು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಇನಾಮ್ ಭೂಮಿಯನ್ನು ಕೊಟ್ಟಿರ್ತಿದ್ರು. ಆ ಭೂಮಿಯಲ್ಲಿ ಬಂದಂತಹ ಆದಾಯ ಅಂದ್ರೆ ಗೇಣಿ ರೂಪದಲ್ಲಿ ಪಡಿತಾ ಇದ್ದಂತಹ ಆದಾಯದಿಂದ ದೇವಸ್ಥಾನ ನಡೀತಾ ಇತ್ತು. ದೇವಸ್ಥಾನ ಒಂದಷ್ಟು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇತ್ತು. ಅಲ್ಲಿನ ಪೂಜೆ ಪುನಸ್ಕಾರಗಳಿಗೆ ಆ ಹಣವನ್ನು ಬಳಸ್ಕೊಳ್ಳಲಾಗ್ತಾ ಇತ್ತು. ಅಂದ್ರೆ ದೇವಸ್ಥಾನದವರೇ ಅಲ್ಲೇನು ಉಳುಮೆ ಮಾಡ್ತಿದ್ರು ಅಂತಲ್ಲ, ಗ್ರಾಮಸ್ಥರಿಗೆ ಕೊಟ್ಟಿರ್ತಾ ಇದ್ರು. ಗ್ರಾಮಸ್ಥರು ಆ ಇನಾಮ್ ಭೂಮಿಯಲ್ಲಿ ಉಳುಮೆ ಮಾಡಿ ಒಂದಿಷ್ಟು ಭಾಗವನ್ನ, ಈ ಗೇಣಿ ಪದ್ಧತಿ ಇತ್ತಲ್ಲ ಆ ರೀತಿಯಾಗಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ರು. ಕರ್ನಾಟಕದಲ್ಲಿ ಈ ಇನಾಮ್ ಭೂಮಿ ಗೇಣಿ ಇದೆಲ್ಲವೂ ಕೂಡ ನಿಂತು ಹೋಗಿದೆ. ಕೆಲವರು ಯಾರಾದರೂ ಶ್ರದ್ಧೆ ಇಟ್ಕೊಂಡಂಥವ್ರು ಇದು ದೇವಸ್ಥಾನದ ಭೂಮಿಯಪ್ಪ, ಒಂದು ಕಾಲದಲ್ಲಿ ಸರ್ಕಾರ ನಮಗೆ ಕೊಟ್ಟಿತ್ತು ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ವಲ್ಪ ಕಾಣಿಕೆಯನ್ನು ದೇವಸ್ಥಾನಕ್ಕೆ ಸಲ್ಲಿಸುವವರಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮಲ್ಲಿ ಬಹುತೇಕ ಆ ಭೂಮಿ ಎಲ್ಲವೂ ಕೂಡ ರೈತರ ಪಾಲಾಗಿದೆ. ತಮಿಳುನಾಡಿನ ಬಹುತೇಕ ಕಡೆ ಹೀಗಾಗಿಲ್ಲ. ದೇವಸ್ಥಾನದ ಹೆಸರಿನಲ್ಲಿದ್ದಂತಹ ಇನಾಮು ಭೂಮಿ ಇದೆಯಲ್ಲ ಅದೆಲ್ಲವೂ ಕೂಡ ರೈತರ ಬಳಿಯಲ್ಲೇ ಇದೆ. ಒಂದಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಏನ್ ಮಾಡಿತ್ತು ಕೇಳಿದ್ರೆ ಅದನ್ನ ನೋಂದಣಿ ನಿಷೇಧ ಮಾಡಿಟ್ಟಿತ್ತು. ಆ ಭೂಮಿಯನ್ನ ಯಾರು ಅನುಭವಿಸ್ತಾ ಇದ್ದಾರೋ ಅವರೇ ಇಟ್ಕೊಂಡಿರ್ಬೇಕು. ಬೇರೆಯವ್ರಿಗೆ ಮಾರಾಟ ಮಾಡ್ತೀನಿ, ಆ ಮೂಲಕವಾಗಿ ದುಡ್ಡು ಪಡೆದುಕೊಳ್ತೀನಿ ಅಂತಂದ್ರೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ವಿಜಯ್ ಸರ್ಕಾರ ಏನ್ ಮಾಡ್ತು ಕೇಳಿದ್ರೆ ಆ ನೋಂದಣಿ ನಿಷೇಧವನ್ನು ತೆಗೆದುಹಾಕ್ತು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಆ ದೇವಸ್ಥಾನಗಳಿಗೆ ಆ ಭೂಮಿಯ ಮೇಲೆ ಏನು ಹಕ್ಕಿತ್ತಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಾದ್ರೂ ಅದು ಶಾಶ್ವತವಾಗಿ ಹೊರಟು ಹೋದಂತಾಯ್ತು. ವಿಜಯ್ ಸರ್ಕಾರದ ಈ ನೀತಿಯನ್ನ ತಮಿಳುನಾಡಿನ ಬಿಜೆಪಿ ಘಟಕ ಪ್ರಬಲವಾಗಿ ಖಂಡಿಸಿತು. ವಿಜಯ್ರನ್ನ ಹಿಂದೂ ವಿರೋಧಿ ಅಂತ ಬಿಜೆಪಿ ಕರೀತು. ಆದ್ರೆ ಅಣ್ಣಾಮಲೈಯವರು ಹಾಗೆ ಮಾಡಿಲ್ಲ. ಅಣ್ಣಾಮಲೈಯವರು ವಿಜಯ್ ನಿರ್ಧಾರದ ಪರವಾಗಿ ನಿಂತ್ಕೊಂಡಿದ್ದಾರೆ. ಭೂಮಿಯ ನೋಂದಣಿ ನಿಷೇಧವನ್ನ ತೆಗೆದು ಹಾಕಿದ್ರಲ್ಲಿ ತಪ್ಪೇನಿಲ್ಲ ಅಂತ ಅಣ್ಣಾಮಲೈ ಅದನ್ನ ಸಮರ್ಥಿಸಿಕೊಂಡ್ರು. ಅಂದ್ರೆ ವಿಜಯ್ ಸರ್ಕಾರದ ಪರವಾಗಿ ನಿಂತ್ಕೊಂಡ್ರು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಅಣ್ಣಾಮಲೈ ಕೇವಲ ಬಿಜೆಪಿಯನ್ನ ಮಾತ್ರ ಬಿಟ್ಟಿಲ್ಲ, ಬಿಜೆಪಿಯ ಹಿಂದುತ್ವವನ್ನ ಕೂಡ ಬಿಟ್ಟು ಬಂದಿದ್ದಾರೆ. ಅವರ ಹೊಸ ರಾಜಕೀಯ ಪಕ್ಷದಲ್ಲಿ ಹಿಂದುತ್ವಕ್ಕೆ ಜಾಗ ಇಲ್ಲ. ಅವರೂ ಕೂಡ ಈ ಜಾತ್ಯಾತೀತ ನಿಲುವಿನ ರಾಜಕಾರಣಿ ಆಗುವತ್ತಾ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಇಡೀ ದೇಶದ ರಾಜಕಾರಣವನ್ನು ಗಮನಿಸಿದ್ರೆ ಒಂದು ವಿಚಾರ ನಿಮ್ಮ ಅರಿವಿಗೆ ಬರುತ್ತೆ. ಅದೇನು ಕೇಳಿದ್ರೆ ಬೇರೆ ಯಾವುದೋ ಪಕ್ಷದಲ್ಲಿರ್ತಾರೆ, ಅವರು ಬಿಜೆಪಿಗೆ ಬಂದು ಸಸ್ಟೈನ್ ಆಗಬಹುದು, ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಕೊಳ್ಬಹುದು. ಅದೇ ಬಿಜೆಪಿಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಹೊರಗೆ ಬಂದು ಅದರಿಂದ ಕಂಪ್ಲೀಟ್ ಆಗಿ ತದ್ವಿರುದ್ಧವಾದಂತಹ ರಾಜಕಾರಣ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾನು ನಿಮಗೆ ಬೇಕಾದಷ್ಟು ಉದಾಹರಣೆಯನ್ನು ಕೊಡಬಹುದು. ಈಗ ಹಿಮಂತ ಬಿಸ್ವಾ ಶರ್ಮಾ ಅವರೇನು ಮೂಲ ಬಿಜೆಪಿಗರಲ್ಲ, ಕಾಂಗ್ರೆಸ್ನಲ್ಲಿದ್ದಂಥವರು. ಅವರೀಗ ಮೂಲ ಬಿಜೆಪಿಗರನ್ನು ಮೀರಿಸುವಂತಹ ಹಿಂದುತ್ವವಾದಿಯಾಗಿದ್ದಾರೆ. ಬಂಗಾಳದ ಸಿಎಂ ಸುವೇಂದು ಅಧಿಕಾರಿ ಅವರು ಕೂಡ ಅಷ್ಟೇ, ಟಿಎಂಸಿಯಿಂದ ಬಂದರೂ ಕೂಡ ಬಂಗಾಳದಲ್ಲಿ ಹಿಂದುತ್ವದ ರಾಜಕಾರಣ ಮಾಡ್ತಾ ಇದ್ದಾರೆ. ಅದೇ ಮಿತ್ರರೇ, ಬಿಜೆಪಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದವರು ಯಶಸ್ಸು ಕಾಣೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ತತ್ವ ಸಿದ್ಧಾಂತದಿಂದ ಹೊರಬಂದು ರಾಜಕಾರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಇದರಲ್ಲಿ ಅಣ್ಣಾಮಲೈ ಯಶಸ್ವಿ ಆಗ್ತಾರಾ ಅಥವಾ ಬಿಜೆಪಿಯ ನೆರಳು ಯಾವತ್ತೂ ಕೂಡ ಅಣ್ಣಾಮಲೈರನ್ನ ಹಿಂಬಾಲಿಸ್ತಲೇ ಇರುತ್ತಾ? ಇದು $1 ಮಿಲಿಯನ್ ಪ್ರಶ್ನೆ. ಈಗಲೇ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.